ಕೆಲವೊಂದು ಅದೇ ಹೇಳಿದೆ, ನಾನು ಮೊದಲೇ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, 100ರಲ್ಲಿ 2 ಸತ್ಯವಂತರು ಇರ್ಬೋದು, ಇನ್ನ 98 ಜನ ಅವರ ಹೊಟ್ಟೆಪಾಡಿಗೋಸ್ಕರ ಬದುಕ್ತಾ ಇರ್ಬೋದು. ಇಲ್ಲೂ ಹಾಗೇನೆ ಈ ತರ ಭಾರತದ ಏಕೈಕ ಮಾತನಾಡೋ ಆಂಜನೇಯ ಎಲ್ಲಾದ್ರೂ ಇರೋಕ್ ಸಾಧ್ಯನಾ? ಈ ತರ ಹೇಳಿ ಯಾಮಾರಿಸ್ತಾರೆ. ಅಂದ್ರೆ ಕಿವಿನಲ್ಲಿ ಯಾವ ಹೂವ ಇಡ್ತಾ ಇದಾರೆ ಅಂತ ಗೊತ್ತಿದ್ದು ಹೋಗಿ ಇಡಿಸ್ಕೋತೀವಿ ಅನ್ನೋ ಜನಕ್ಕೆ ನಾವೇನ್ ಹೇಳ್ಬೇಕು ಗೊತ್ತಿಲ್ಲ. ನಮಸ್ಕಾರ ವೀಕ್ಷಕರೇ, ನಮ್ಮ ಭಯನೇ ಬೇರೆಯವ್ರಿಗೆ ಬಂಡವಾಳ ಆಗುತ್ತೆ. ಎಷ್ಟೋ ಜನ ಭಯ ಪಡ್ತಾ ಇರ್ತೀವಿ, ಈಗ ಹೋಗುತ್ತೆ ಆಗ ಹೋಗುತ್ತೆ, ಆ ಭಯ ಎಷ್ಟೋ ಜನ ಬಂಡವಾಳ ಮಾಡ್ಕೊಳ್ತಾ ಇದ್ದಾರೆ. ಅಂಥದ್ದಕ್ಕೆ ಬಲಿ ಆಗ್ಬೇಡಿ ಅನ್ನೋದೇ ಇವತ್ತು ನಾವು ತಿಳಿಸ್ತಾ ಇರುವಂತ ವಿಷಯಗಳು. ಈಗ ಇತ್ತೀಚಿನ ದಿನಗಳಲ್ಲಿ ಸುಮಾರು ಒಂದು 5-6 ವರ್ಷಗಳಿಂದ ಸ್ಪಿರಿಚುಯಾಲಿಟಿ ಪಾತ್ಗೆ ಬಂದ್ರೆ ಬೆನಿಫಿಟ್ಗಳು ಸಿಗುತ್ತೆ. ಹೌದು, ನಿಜ ಸಿಗುತ್ತೆ. ಆ ಬೆನಿಫಿಟ್ಗಳಿಗೆ ದುಡ್ಡು ಖರ್ಚು ಮಾಡಬೇಕು ಅಂದ್ರೆ ಒಂದು ಸಲ ಯೋಚನೆ ಮಾಡಿ ಅಂತಾನೆ ಎಲ್ಲರಿಗೂ ಹೇಳ್ತೀವಿ. ಸ್ಪಿರಿಚುಯಾಲಿಟಿ ಪಾತ್ ಅಲ್ಲಿ ಯಾವತ್ತು ದುಡ್ಡು ಅನ್ನೋದು ಕೇಳಿಲ್ಲ. ನಾವ್ ಅನ್ಕೊಂಡಿದೀವಿ ಅಷ್ಟೇ, ದುಡ್ಡು ಕೊಟ್ರೇನೆ ಎಲ್ಲಾ ಫಲ ಸಿಗೋದು. ಇಲ್ಲ, ಮಂತ್ರಕ್ಕೆ ಮಾವಿನಕಾಯಿ ಉದುರೋ ಕಾಲ ಇತ್ತು, ಹೋಯ್ತು. ಈಗಲೂ ಮಂತ್ರಕ್ಕೆ ಮಾವಿನಕಾಯಿ ಉದುರೋ ಚಾನ್ಸಸ್ ತುಂಬಾ ಕಡಿಮೆ. ಹಾಗಂತ ಚಾನ್ಸ್ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಕೆಲವಷ್ಟು ಚಾನ್ಸ್ ಇದಾವೆ. 100ರಲ್ಲಿ 1-2 ನಿಯತ್ತಾಗಿದ್ರು, ಇನ್ನು ಉಳಿದವ್ರು 98 ಜನ ಏನಿರ್ತಾರೆ ಅವರ ಬದುಕನ್ನ ನಡೆಸೋದಕ್ಕೋಸ್ಕರ, ಅವರ ಹೊಟ್ಟೆಪಾಡಿಗೋಸ್ಕರ ಏನೋ ಒಂದು ಹೇಳ್ಕೊಂಡು ಬದುಕ್ತಾ ಇರ್ತಾರೆ. ಅಂತವ್ರನ್ನ ನಂಬ್ಕೊಂಡು ಮೋಸ ಹೋಗ್ತಾ ಇದೀವ ನಾವು. ಒಂದು ಸಲ ಯೋಚನೆ ಮಾಡಿ. ಅದರಲ್ಲೂ ಒಂದು 4-5 ವರ್ಷಗಳಿಂದ ಕಾಲಜ್ಞಾನಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಹೌದು, ನಾನು ಕಾಲಜ್ಞಾನದ ವಿಷಯಗಳನ್ನ 2 ವರ್ಷದಿಂದ ತಿಳ್ಕೊಳ್ತಾನೆ ಇದ್ದೀನಿ. ಅದರಲ್ಲಿರೋ ವಿಷಯಗಳನ್ನ ನಿಮ್ಗೂ ತಿಳಿಸ್ತಾನೆ ಬಂದಿದ್ದೀನಿ. ಅದರಲ್ಲಿ ಎಷ್ಟೋ ಸತ್ಯಗಳಿದೆ, ಎಷ್ಟೋ ಇನ್ನೂ ಸತ್ಯಗಳು ನಾವು ತಿಳ್ಕೊಳ್ಬೇಕಾಗಿರೋದೆ. ಅದನ್ನ ಬಿಟ್ಟು ಎಷ್ಟೆಷ್ಟೋ ಸುಳ್ಳುಗಳನ್ನ ಅದರಲ್ಲಿ ಸೇರಿಸಿ ಜನರನ್ನ ನಂಬಿಸ್ತಾ ಇದ್ದಾರೆ. ಅದರಿಂದ ದುಡ್ಡು ಮಾಡ್ಕೊಳ್ತಾ ಇರೋರು ಎಷ್ಟೆಷ್ಟೋ ಜನ ಇದ್ದಾರೆ. ನಾನು ಎಷ್ಟೋ ವಿಡಿಯೋಗಳನ್ನ ನಿಮ್ಗೂ ತೋರಿಸ್ತಾ ಇರ್ತೀನಿ, ಹೇಳ್ತಾ ಇರ್ತೀನಿ, ನೋಡಿ ಇದರಲ್ಲಿ ಸತ್ಯ ಇರಬಹುದು ಅಂತ ಮಾತ್ರ ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ನಾನು ಎಲ್ಲಾ ವಿಡಿಯೋದಲ್ಲೂ ಒಂದು ಕಾಮನ್ ಆಗಿ ಹೇಳಿರ್ತೀನಿ, ನಾವು ತಿಳ್ಕೊಳ್ತಾ ಇರೋ ವಿಷಯಗಳಲ್ಲಿ ಒಂದು 60 to 70% ಸತ್ಯ ಇರಬಹುದು. ಇನ್ನು 30% ಅವರ ಅನುಕೂಲಕ್ಕೋಸ್ಕರ ಅವರು ಸೇರ್ಸಿರ್ತಾರೆ. ಯಾಕೆಂದ್ರೆ ಅವರ ಬೆನಿಫಿಟ್ ಆಗ್ಬೇಕು, ಅವ್ರ ಹೆಸರು ಬರಬೇಕು, ಇಲ್ಲ ಏನೋ ಒಂದು ಅದರಿಂದ ಅನುಕೂಲ ಮಾಡ್ಕೋಬೇಕು ಅನ್ನೋ ಕಾರಣದಿಂದ ಅದರಲ್ಲಿ ಸೇರ್ಸಿರ್ತಾರೆ. ಅವಾಗ ಹೇಳ್ತಾರೆ, ನೀವು ಇದನ್ನ ಮಾಡಿದ್ರೆ ಈ ರೀತಿ ಬದಲಾವಣೆ ಆಗುತ್ತೆ. ನಾವೇನ್ ಮಾಡ್ತೀವಿ, ಹೌದು ನಂಬಿಡ್ತೀವಿ, ಎಲ್ಲ ಈ ತರ ಆಗೋಗ್ಬಿಡುತ್ತೇನೋ. ವೀರಬ್ರಹ್ಮೇಂದ್ರ ಸ್ವಾಮಿಗಳು, ಅಚ್ಯುತಾನಂದ ದಾಸ್ ಅವರು ಬರೆದ್ಬಿಟ್ರು, ಇಷ್ಟೇ ಜನ ಉಳಿಯೋದು ಭೂಮಿ ಮೇಲೆ ಅಂತ. ಹೌದು, ಯುದ್ಧ ನಡೀಬಹುದು, ಇನ್ನೊಂದು ಭೀಕರತೆ ಬರ್ಬೋದು, ಕೊನೆಗೆ ಇಷ್ಟೇ ಜನ ಉಳಿಬಹುದು. ಅದಕ್ಕೆ ಕೆಲವಷ್ಟು ದಾರಿಗಳನ್ನ ತೋರಿಸ್ತಾ ಇರ್ತಾರೆ. ಅದಕ್ಕೆಲ್ಲ ದುಡ್ಡು ಖರ್ಚು ಮಾಡಿ ಅಂತ ಯಾರು ಹೇಳೋದಿಲ್ಲ. ದಾನ ಧರ್ಮ ಮಾಡಿ, ಆದ್ರೆ ಆ ಕೆಲಸಕ್ಕೆ ಕರೆಕ್ಟ್ ಆಗಿ ಆ ದುಡ್ಡು ಬಳಕೆ ಆಗ್ತಾ ಇದೆಯಾ ತಿಳ್ಕೊಳ್ಳಿ. ನೀವು ಯಾರೋ ಒಬ್ರಿಗೆ ದಾನ ಕೊಟ್ವಿ, ಧರ್ಮ ಕಾರ್ಯಕ್ಕೆ ಕೊಟ್ವಿ ಅಂದ್ರೆ ತಿಳ್ಕೊಳ್ಳಿ, ಹೌದು ಕೊಟ್ಟಿದ್ದೀರಾ, ಇದು ಏನು ಬಳಕೆ ಆಯ್ತು, ಕೇಳೋದ್ರಲ್ಲಿ ತಪ್ಪಿಲ್ಲ. ಅದು ಕರೆಕ್ಟ್ ಆಗಿ ಬಳಕೆ ಆಗ್ತಾ ಇದೆಯಾ, ಸರಿಯಾಗಿ ಬಳಕೆ ಆಗೋ ಮಾರ್ಗದಲ್ಲಿ ಇದೆಯಾ, ಹೌದು ದಾನ ಮಾಡಿ, ಧರ್ಮ ಕೆಲಸ ಮಾಡಿ, ಆದ್ರಿಂದ ನಿಮ್ಗೆ ಪುಣ್ಯ ಸಿಗುತ್ತೆ, ನಿಜ. ಅದನ್ನ ಬಿಟ್ಟು ನೀನು ಮುಂದೆ ಉಳಿಬೇಕು ಅಂದ್ರೆ ಈ ತರ ಪೂಜೆ ಮಾಡಪ್ಪ, ಈಗ ಮಾಡಪ್ಪ ಅಂತ ಒಂದ್ಸಲ ಯೋಚನೆ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಇಲ್ಲಿ ಎಷ್ಟೆಷ್ಟೋ ಜನ ನಾವು ನೋಡಿದ ಹಾಗೆ ವಿಡಿಯೋಗಳನ್ನ ನೋಡ್ತಾ ಇದೀವಿ. ದುಷ್ಟಶಕ್ತಿ ಇದ್ರೆ ಅಲ್ಲಿ ನೀರು ಕುಡಿಯಲ್ಲ ಅಂತ ಇಲ್ಲೊಂದು ವಿಡಿಯೋ. ಇನ್ನ ಈ ತರದ್ದು ಎಷ್ಟೆಷ್ಟೋ ಜನ ಇದ್ದಾರೆ, ಇಲ್ಲಿ ಕಾಣಿಸ್ತಾ ಇರ್ಬೋದು. ನನಗೆ ದೇವ್ರು ಬಂದ್ಬಿಡ್ತು, ನನ್ನ ಪಕ್ಕದಲ್ಲಿ ದೇವ್ರು ಕೂತಿದೆ ಅಂತ ಹೇಳ್ಕೊಂಡು ಎಷ್ಟೆಷ್ಟೋ ಜನ ಎಷ್ಟೆಷ್ಟೋ ವಿಡಿಯೋಗಳನ್ನ ಮಾಡಾಕ್ತಾ ಇದ್ದಾರೆ. ನಾನೇ ದೇವ್ರು ಅನ್ನೋ ಲೆವೆಲ್ಗೆ ಬಿಲ್ಡಪ್ ಕೊಡ್ತಾ ಇರೋರು ಇದ್ದಾರೆ, ನನ್ನ ದೇವ್ರು ಪಕ್ಕದಲ್ಲೇ ಕಾಣಿಸ್ತಾನೆ ಅಂತ ಹೇಳ್ತಾ ಇರೋರು ಇದ್ದಾರೆ. ಒಟ್ನಲ್ಲಿ ಈ ರೀತಿ ಬಂಡವಾಳ ಮಾಡ್ಕೊಂಡು ದುಡ್ಡು ಮಾಡ್ಕೊಳ್ಳೋ ಸ್ವಾಮೀಜಿಗಳು ಜಾಸ್ತಿ ಆಗ್ತಾ ಇದ್ದಾರೆ. ಆದಷ್ಟು ಅಂತವರಿಂದ ಸ್ವಲ್ಪ ದೂರ ಇರಿ ಅಂತಾನೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೆ ಕಾಣಿಸ್ತು ದೇವ್ರು ಅಂದ್ರೆ ಹೇಗ್ ಕಾಣಿಸೋದಕ್ ಸಾಧ್ಯ? ದೇವ್ರಿಗೆ ಆಕಾರ ಏನಿದೆ? ನಾವು ಆಕಾರಗಳನ್ನ ಕೊಟ್ಕೊಂಡಿದೀವಿ ಅಷ್ಟೇ. ದೇವ್ರ ಆಕಾರ ಒಂದೇ ಇರೋದು, ನಿರಾಕಾರ ಸ್ವರೂಪಿ ಅಂತಾನೆ ಕರೆದಿದ್ದಾರೆ. ಒಬ್ಬೊಬ್ರು ಒಂದೊಂದು ರೂಪದಲ್ಲಿ ಕಾಣಿಸ್ಕೋಬಹುದು, ಅದನ್ನ ನಾವು ಮಾಡ್ಕೊಂಡಿದೀವಿ ಅಂತ ನಾನು ಅನ್ಕೊಂಡಿದೀನಿ. ಬಿಡಿ, ಹಿಂಗೆ ಮರಕ್ಕಿಂತ ಮರ ದೊಡ್ಡದಿರುತ್ತೆ, ಒಬ್ರಿಗಿಂತ ಇನ್ನೊಬ್ರು ಜಾಸ್ತಿ ತಿಳ್ಕೊಂಡಿರೋರು ಇರ್ತೀರಾ. ಆದ್ರೂ ಕೂಡ ಒಂದು ಸಲ ಯೋಚನೆ ಮಾಡಿ, ಭಗವಂತನಿಗೆ ದುಡ್ಡು ಬೇಕಾ? ನಮ್ಮಲ್ಲಿರುವಂತ ಭಯನೇ ಎಷ್ಟೋ ಜನರ ಬಂಡವಾಳ ಆಗೋಗಿದೆ. ಕಾರಣ ನಾವೇನ್ ಮಾಡ್ತೀವಿ, ವಿಡಿಯೋಗಳನ್ನ ನೋಡ್ತಾ ಇರ್ತೀವಿ. ಎಷ್ಟೋ ಜನ ನಿಮ್ಮನ್ನ ಇಲ್ಲಿ ಕಾಣಿಸ್ತಾ ಇದೆ, ಒಂದು ಇದು
ಬಟ್ ನೀವು ನೋಡಿರ್ಬೋದು, ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತಾನೆ ತೋರಿಸ್ತಾರೆ ವಿಡಿಯೋಗಳಲ್ಲಿ. ಹೌದು, ಎಷ್ಟೋ ಅದರಲ್ಲಿ ಸತ್ಯ ಇದ್ರೂ ಕೂಡ ಸುಳ್ಳುಗಳಿಂದ ಎಷ್ಟೋ ವಿಡಿಯೋಗಳು ಮುಚ್ಚೋಗ್ತಾ ಇದೆ, ಸತ್ಯ ಅನ್ನೋದು ಮುಚ್ಚೋಗ್ತಾ ಇದೆ. ನಾನು ಕೂಡ ರೀಸೆಂಟ್ ಆಗಿ ಸಿದ್ಧ ವೈದ್ಯರದು ಒಂದು ವಿಡಿಯೋ ಮಾಡಿ ತಿಳಿಸಿದೆ. ಈ ತರ ಅವರು ಸಿದ್ಧ ವೈದ್ಯ ವಿದ್ಯೆಗಳನ್ನ ಹೇಳ್ಕೊಡ್ತಾರೆ. ಹೌದು, ಅದನ್ನ ಕಲ್ತ್ಕೊಂಡ್ರೆ ಅನುಕೂಲ ಇದೆ, ಪ್ರಾಕ್ಟಿಕಲ್ ಅಂತದನ್ನ ಕಲಿಯೋಣ, ಅದರಿಂದ ನಿಜವಾದ ಅನುಕೂಲ ಆಗುತ್ತಾ ಬಳಸ್ಕೊಳ್ಳೋಣ. ಗುರುಗಳು ಯಾವತ್ತೂ ಇಷ್ಟೇ ಕೊಡ್ಬೇಕು ಅಷ್ಟೇ ಕೊಡ್ಬೇಕು ಅಂತ ಕೇಳೋದಿಲ್ಲ. ಗುರು ಕಾಣಿಕೆ ನಿಮ್ಮ ಅನುಸಾರ ಕೊಡಿ ಅಂತ ಹೇಳ್ತಾರೆ. ಫ್ರೀಯಾಗಿ ಯಾವತ್ತು ಗುರುಗಳಾದವರು ಹೇಳ್ಕೊಡ್ತಾರೆ. ಹೌದು, ಅಂತದನ್ನ ಕಲ್ತ್ಕೊಳ್ಳಿ. ಯಾರೊಬ್ರು ಒಂದು ಮಂತ್ರ ಕೊಟ್ರು, ಇದನ್ನ ಬಳಸ್ತಾ ಇದ್ದೀನಿ, ಇದನ್ನ ಬಳಸ್ತಾ ಇದ್ದೀನಿ, ನೆಗೆಟಿವ್ ಆಗೋಯ್ತು ಅನ್ನೋರು ಎಷ್ಟೋ ಜನ ಇರ್ತೀರಾ. ನೆಗೆಟಿವ್ ಆಯ್ತು ಅಂದ್ರೆ ಅದನ್ನ ಬಳಸ್ತಾ ಇರೋ ವೇ ತಪ್ಪಿರ್ಬೋದು, ಇಲ್ಲ ಆ ಪದ ಬಳಕೆಯಲ್ಲಿ ತಪ್ಪಿರ್ಬೋದು. ಯಾಕೆ ಅಂದ್ರೆ ಬಿನಿ ಮಿಲ್ಸ್ ಹತ್ರ ಒಂದು ಟೆಂಪಲ್ ಇದೆ, ಅವ್ರ ಹೆಸರು ಏನೋ ಗುರುಗಳು. ಅವರು ಬಂದು ಎಷ್ಟೆಷ್ಟೋ ಸಾಧನೆಗಳು ಮಾಡಿದ್ರು, ಯೋಗಗಳನ್ನ ಮಾಡಿದ್ರು, ಸಿದ್ಧಿಗಳನ್ನ ಸಾಧಿಸಿದ್ರು. ಅಂತವ್ರು ಒಂದು ಬುಕ್ ನ ಪ್ರಿಂಟ್ ಮಾಡಿದ್ರು 1950 ಆ ಬುಕ್ ಪ್ರಿಂಟಿಂಗ್ ಆಗಿದ್ದನ್ನ ಪಬ್ಲಿಷ್ ಆಗಬಾರ್ದು ಅಂತ ಹೋಲ್ಡ್ ಆಯ್ತು. ಕೊನೆಗೆ ಕೋರ್ಟ್ ಅವರು ಅದನ್ನ ರಿಲೀಸ್ ಮಾಡಬಹುದು ಅಂತ ಹೇಳಿದ್ರು. ಕೆಲವೊಂದು ಪಾಯಿಂಟ್ಸ್ ನ ಅದನ್ನ ತೆಗೆದ್ರು. ಪ್ಲಸ್ ಇದನ್ನ ಬಳಸೋದಕ್ಕೆ ಮುಂಚೆ ಈ ತರ ಕೆಲವೊಂದು ಫಾಲೋ ಮಾಡಲೇಬೇಕು ಅಂತ ಹೇಳಿದ್ರು. ಯಾಕೆ ಅಂದ್ರೆ ಅದ್ರಲ್ಲಿ ಕ್ಲೀನ್ ಆಗಿ ಮೆನ್ಷನ್ ಮಾಡಿದ್ರು, ನಾವು ಯೋಗ ಮಾಡುವಾಗ, ಧ್ಯಾನ ಮಾಡುವಾಗ, ಮಂತ್ರ ಬಳಸುವಾಗ ಒಂದು ಚೂರು ತಪ್ಪಾದ್ರೂ ಅದರಿಂದ ಹೆಲ್ತ್ ಹಾಳಾಗುತ್ತೆ, ಬಾಡಿನೇ ಡ್ಯಾಮೇಜ್ ಆಗುತ್ತೆ, ಪ್ರಾಣನೇ ಹೋಗುವಂತ ಸಂದರ್ಭ ಬರಬಹುದು. ಈಗ ಯೋಗ ಎಷ್ಟೋ ಜನ ಮಾಡೋದಕ್ಕೆ ಹೋಗ್ತೀರಾ, ಅದೇನೇನೋ ಕ್ರಿಯಾ ಯೋಗ ಆತರ ಎಲ್ಲ. ಅದ್ರಲ್ಲಿ ಕೆಲವೊಬ್ಬರಿಗೆ ಯೋಗ ಮಾಡುವಾಗ ಮೂಗಲ್ ರಕ್ತ ಬಂತು, ಡಿಸೆಂಟ್ರಿ ಆಯ್ತು, ಈ ತರದೆಲ್ಲ ನೋಡಿದೀವಿ. ಇದು ಯಾಕೆ ಅಂದ್ರೆ ನಮ್ಮ ಬಾಡಿ ಅದನ್ನ ತಡ್ಕೊಳ್ಳೋ ಕೆಪಾಸಿಟಿ ಇರೋದಿಲ್ಲ. ಎಲ್ಲರಿಗೂ ಅದು ಆಗೋದಿಲ್ಲ, ಎಲ್ಲರಿಗೂ ಆಗುತ್ತೆ ಅಂತ ಅನ್ಕೋಬೇಡಿ. ಯಾರೋ ಸಾಧನೆ ಮಾಡಿದ್ರು ಅಂದ್ರೆ ನಾನು ಅದೇ ಮಟ್ಟಕ್ಕೆ ಹೋಗ್ತೀನಿ ಅನ್ಕೊಳ್ಳೋದು ತಪ್ಪು. ನಮ್ಮ ವೇ ಬೇರೆ ಇರ್ಬೋದು, ಆ ದಾರಿನಲ್ಲಿ ನಾವು ಹೋಗೋ ಪ್ರಯತ್ನ ಮಾಡೋಣ. ಎಲ್ಲರೂ ಅಬ್ದುಲ್ ಕಲಾಂ ಆಗೋದಕ್ಕಾಗೋದಿಲ್ಲ, ಎಲ್ಲರೂ ವಿವೇಕಾನಂದ ಆಗೋದಕ್ಕಾಗೋದಿಲ್ಲ. ಅವ್ರಿಗೆ ಏನ್ ಆಗ್ಬೇಕು ಅಂತ ಇರುತ್ತೋ ಆ ದಾರಿನಲ್ಲಿ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪಿಲ್ಲ. ಇಲ್ಲ ನಾನು ಅಲ್ಲಿಗೆ ಹೋಗ್ತೀನಿ, ರೀಚ್ ಆಗ್ತೀನಿ, ಅದನ್ನ ಮರ್ತ್ಬಿಡಿ. ಅದನ್ನ ಜೊತೆಗೆ ಇನ್ನ ಕೆಲವರು ಏನ್ ಮಾಡ್ತಾರೆ, ನಿಮ್ಮನ್ನ ಆ ಲೆವೆಲ್ಗೆ ಬೆಳೆಸ್ತೀವಿ, ನೀವ್ ಇದನ್ ಮಾಡಿದ್ರೆ ಸಾಕು ನಿಮ್ಗೆ ಈ ಬೆನಿಫಿಟ್ ಸಿಗುತ್ತೆ ಅಂತ ನಿಮ್ಮ ಭಯನ ಬಂಡವಾಳ ಮಾಡ್ಕೊಳ್ತಾ ಇದ್ದಾರೆ ಎಷ್ಟೋ ಜನ. ಆ ಬಂಡವಾಳದಿಂದ ಅವ್ರು ಬದುಕ್ತಾ ಇದ್ದಾರೆ. ಬಟ್ ಅನುಭವಿಸ್ತಾ ಇರೋರು ಯಾರು? ಕೊನೆಗೆ ಅಂತೀರಾ ಸರ್ ಹಿಂಗಾಯ್ತು ಹಂಗಾಯ್ತು ಅಂತ ಎಷ್ಟೆಷ್ಟೋ ಜನ ಹೇಳ್ಕೊಳ್ತೀರಾ. ನಾನು ಅದನ್ನೇ ಹೇಳ್ತಾ ಇರೋದು, ಯಾವ್ದನ್ನೇ ಆಗ್ಲಿ ಒಂದು ಸಲ ಯೋಚನೆ ಮಾಡಿ, ಇದು ಸರಿನಾ ತಪ್ಪಾ, ಕಣ್ಮುಂದೆ ಪ್ರಾಕ್ಟಿಕಾಲಿಟಿ ವಿಷಯಗಳು ಎಷ್ಟೆಷ್ಟೋ ಇದೆ. ಆ ತರ ಇರುವಾಗ ನಾವ್ ಇದನ್ನ ಮಾಡೋದು ಓಕೆನಾ? ಕೆಲವೊಂದು ಅದೇ ಹೇಳಿದೆ, ನಾನು ಮೊದಲೇ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, 100ರಲ್ಲಿ 2 ಸತ್ಯವಂತರು ಇರ್ಬೋದು, ಇನ್ನ 98 ಜನ ಅವರ ಹೊಟ್ಟೆ ಪಾಡಿಗೋಸ್ಕರ ಬದುಕ್ತಾ ಇರ್ಬೋದು. ಇಲ್ಲೂ ಹಾಗೇನೆ. ಎಕ್ಸಾಂಪಲ್ ನಾನು ಅದಕ್ಕೆ ಹೇಳಿದ್ದು, 100ರಲ್ಲಿ 2 ಮೀಡಿಯಾ ಸತ್ಯ ತಿಳಿಸಿದ್ರೆ ಇನ್ನು ಉಳಿದ ಮೀಡಿಯಾ ಬರೀ ಕಂತೆನೆ ಇರುತ್ತೆ. ಯಾಕೆ? ಜನ ಒಂದು ವರ್ಡ್ ಕೇಳ್ತಾ ಇದ್ದಾಗೆ ಪಟ್ ಅಂತ ಆ ವಿಡಿಯೋ ನೋಡ್ಬಿಡ್ಲಿ, ಇಲ್ಲಿ ದುಡ್ಡುಗೋಸ್ಕರ ಮಾಡ್ತಾ ಇರ್ತಾರೆ ಬಿಡಿ, ಏನು ಮಾಡೋದಕ್ಕಾಗೋದಿಲ್ಲ. ಎಕ್ಸಾಂಪಲ್ ಅನ್ನೋದಕ್ಕೆ ಒಂದೇ ಒಂದು ತೋರಿಸ್ಬೇಕು. ಮುಂಜಾನೆ ಹೊತ್ತಿಗೆ ಕರಾಚಿ ಭಾರತದ ವಶ ಆಗೋ ಚಾನ್ಸಸ್ ಇದೆಯಾ? ಇದು ಸಿಂಪಲ್ ಆಗಿ. ಇದು ಯಾಕೆ ಅಂದ್ರೆ ದೊಡ್ಡ ದೊಡ್ಡ ನ್ಯೂಸ್ ಚಾನೆಲ್ಗಳೇ ತೋರಿಸಿದ್ ನೋಡಿ, ಮುಂಜಾನೆ ಹೊತ್ತಿಗೆ ಕರಾಚಿ ಭಾರತದ ವಶ. ಅಷ್ಟು ಈಸಿಯಾಗಿ ಕರಾಚಿನ ಭಾರತದ ವಶ ಮಾಡ್ಕೊಂಡ್ರು. ಆ ದೊಡ್ಡ ಮಟ್ಟಿಗೆ ಯುದ್ಧ ನಡೆದೋಗುತ್ತಾ ಬೆಳಗ್ಗೆ ಅಷ್ಟೊತ್ತಿಗೆ. ಸುಮ್ಮನೆ ಜನರನ್ನ ಯಾಮಾರಿಸೋದಕ್ಕೆ ಕೆಲವಷ್ಟು ಮೀಡಿಯಾಗಳು ಇದಾವೆ. ಅವ್ರು ಬದುಕಬೇಕು, ಅವ್ರ ಪಬ್ಲಿಸಿಟಿ ಆಗ್ಬೇಕು, ಈ ತರ ಎಷ್ಟೆಷ್ಟೋ ಮೀಡಿಯಾಗಳು ಮಾಡ್ಕೊಳ್ತಾ ಇದಾವೆ ಬಿಡಿ. ಇಲ್ಲೂ ಇದೆ ನೋಡಿ, ಭಾರತದ ಏಕೈಕ ಮಾತನಾಡುವ ಆಂಜನೇಯ ಸ್ವಾಮಿ, ಭಕ್ತಾದಿಗಳ ಜೊತೆ ಸ್ವತಃ ಆಂಜನೇಯ ಸ್ವಾಮಿ ಮಾತಾಡ್ತಾ ಇದ್ದಾರೆ. ಇದನ್ನೇ ಹೇಳ್ತಾ ಇರೋದು, ಜನರ ಮೂಢತ್ವ, ಜನರ ಭಯ ಅನ್ನೋದು ಇಲ್ಲಿ ಬಳಕೆ ಆಗ್ತಾ ಇದೆ. ಆ ಭಯದಿಂದ ಬದುಕ್ತಾ ಇದ್ದಾರೆ ಇವರು. ಯಾರು? ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು. ಆದಷ್ಟು ಇಂಥದ್ರಿಂದ ದೂರ ಇರಿ ಅಂತಾನೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಷ್ಟೆಷ್ಟೋ ಜನ ಎಷ್ಟೆಷ್ಟೋ ದುಡ್ಡು ಕೊಟ್ಟು ಕಳ್ಕೊಳ್ತಾ ಇದ್ದೀರಾ. ಇದು ಸಾಧ್ಯನಾ? ಒಂದ್ಸಲ ಯೋಚನೆ ಮಾಡಿ. ಒನ್ ಡೇ ಆಗಿದೆ ವಿಡಿಯೋ ಹಾಕಿ 34,000 ಜನ ನೋಡಿದ್ದಾರೆ. ಹೌದು, ಕೆಲವಷ್ಟು ದೇವಸ್ಥಾನಗಳಲ್ಲಿ ಎನರ್ಜಿ ಇದೆ, ಅಲ್ಲಿ ಹೋದ್ರೆ ನಮ್ಮ ಮನಸ್ಸಿಗೆ ಪಾಸಿಟಿವ್ನೆಸ್ ಅನ್ನೋ ಸಿಗುತ್ತೆ. ಈಗ ಎಷ್ಟೋ ಪುಣ್ಯಕ್ಷೇತ್ರಗಳು ಹಾಳಾಗೋಗಿದೆ ಬಿಡಿ. ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದ್ರು, ಎಲ್ಲರೂ ಹೇಳಿದ್ರು, ಪುಣ್ಯಕ್ಷೇತ್ರಗಳೆಲ್ಲ ಹಾಳಾಗಿ ಹೋಗ್ತವೆ ಅಂತ. ಆ ಸ್ಥಿತಿ ಬಂದ್ಬಿಟ್ಟಿದೆ. ಅಲ್ಲಿ ಎನರ್ಜಿ ಅನ್ನೋದು ಇಲ್ಲ, ಅಲ್ಲಿ ಹೋದ್ರು ಯಾವ್ದು ಫಲಿತಾಂಶನೂ ಸಿಗಲ್ಲ ಅನ್ನೋ ಮಟ್ಟಿಗೆ ಎಷ್ಟೋ ಪುಣ್ಯಕ್ಷೇತ್ರಗಳು ಹೋಗ್ಬಿಟ್ಟಿದ್ದಾವೆ. ಇನ್ನು ಕೆಲವೇ ಬೆರಳೆಣಿಕೆ ಅಷ್ಟು ಮಾತ್ರ ಉಳ್ಕೊಂಡಿದ್ದಾವೆ ಪುಣ್ಯಕ್ಷೇತ್ರಗಳು. ಅದನ್ನ ಬಿಟ್ಟು ಇನ್ನ ಹೊಸದಾಗಿ ಅಲ್ಲಲ್ಲೇ ಆಗ್ತಾ ಇದೆ ಎನರ್ಜಿ ಸೆಂಟರ್ಸ್ಗಳು. ಹೌದು, ಅಲ್ಲಿ ಹೋದ್ರೆ ಒಂದು ಒಳ್ಳೇದಾಗತ್ತೆ, ನಂಬಿಕೆ ಇದೆ ಈಗಲೂ ಕೂಡ, ಅದರಿಂದ ಒಳ್ಳೇದಾಗತ್ತೆ. ಆದ್ರೆ ಈ ತರ ಭಾರತದ ಏಕೈಕ ಮಾತನಾಡುವ ಆಂಜನೇಯ, ಮಾತಾಡೋ ಆಂಜನೇಯ ಎಲ್ಲಾದ್ರೂ ಇರೋಕ್ ಸಾಧ್ಯನಾ? ಈ ತರ ಹೇಳಿ ಯಾಮಾರಿಸ್ತಾರೆ. ಅಂದ್ರೆ ಕಿವಿನಲ್ಲಿ ಯಾವ ಹೂವ ಇಡ್ತಾ ಇದಾರೆ ಅಂತ ಗೊತ್ತಿದ್ದು ಹೋಗಿ ಇಡಿಸ್ಕೋತೀವಿ ಅನ್ನೋ ಜನಕ್ಕೆ ನಾವೇನ್ ಹೇಳ್ಬೇಕು ಗೊತ್ತಿಲ್ಲ.
ಇಂಥದನ್ನೆಲ್ಲ ನೋಡಾದ್ರೂ ಸ್ವಲ್ಪ ಎಚ್ಚೆತ್ಕೊಳ್ಳಿ. ಯಾರಾದ್ರೂ ನಿಮಗೆ ಇದನ್ನು ಮಾಡಿದ್ರೆ ಬೆನಿಫಿಟ್ ಸಿಗುತ್ತೆ, ಮುಂದಿನ ಯುಗಕ್ಕೆ ನೀವು ಉಳ್ಕೊಳ್ತೀರಾ, ಇಲ್ಲ ಅಂದ್ರೆ ನಿಮ್ಮ ಪ್ರಾಣ ಹೊರಟೋಗುತ್ತೆ ಅಂದ್ರೆ ಒಂದ್ಸಲ ಯೋಚನೆ ಮಾಡಿ. ಯಾರು ಹೋಗ್ಬೇಕು, ಯಾರು ಕರ್ಕೋಬೇಕು ಎಲ್ಲ ನಿರ್ಧಾರ ಆಗಿರುತ್ತೆ, ಆದ್ರೆ ದಾರಿಗಳನ್ನ ತೋರಿಸ್ತಾ ಇರ್ತಾರೆ. ಎಲ್ಲದಕ್ಕೂ ಒಂದೇ ಪರಿಹಾರ ಅಲ್ಲ. ಒಂದು ಸಲ ಯೋಚನೆ ಮಾಡಿ, ಡಿಸ್ಕಸ್ ಮಾಡಿ ಒಂದು 4 ಜನದ ಜೊತೆ, ಇದು ಸರಿನಾ ತಪ್ಪ ತಿಳ್ಕೊಂಡು ಆ ದಾರಿನಲ್ಲಿ ಹೆಜ್ಜೆ ಹಾಕಿ. ಅದನ್ನ ಬಿಟ್ಟು ಈಗ ನೋಡಿದ್ರೆ ನಾನು ಒಂದು ಅಡ್ವರ್ಟೈಸ್ಮೆಂಟ್ ಹೋದ್ರೆ ಅಲ್ಲಿ ದುಡ್ಡು ಹಾಕದೆ ಹೋಯ್ತು ಅನ್ನೋ ಎಷ್ಟೋ ಜನ ಹೋಗ್ಬಿಡ್ತಾ ಇದ್ದೀರಾ. ಅದ್ರ ಬಗ್ಗೆ ಒಂದ್ ಸ್ವಲ್ಪನಾದ್ರೂ ಎಚ್ಚರಿಕೆ ಇರಲಿ. ನಿಮ್ಮ ಭಯ ಬೇರೆಯವರ ಬಂಡವಾಳ ಆಗಬಾರದು ಅನ್ನೋದಷ್ಟೇ ನಮ್ಮ ಉದ್ದೇಶ. ಇಲ್ಲ ಅಂದ್ರೆ ನಿಮ್ಮ ಕರ್ಮ ನೀವು ಅನುಭವಿಸ್ಕೊಳ್ಳಿ ಅನ್ನೋ ಹಾಗೆ, ನೀವು ದುಡ್ದಿದ್ದನ್ನ ಯಾರಿಗೋ ಉದ್ಧಾರಕ್ಕೋಸ್ಕರ ಕೊಡ್ತಾ ಇದೀವಿ ಅನ್ನೋಗಾಗತ್ತೆ. ಬಟ್ ಒಂದು ಸಲ ಯೋಚನೆ ಮಾಡಿ. ಈ ತರದ ಎಷ್ಟೆಷ್ಟು ವಿಡಿಯೋಗಳು ಬರ್ತಾ ಇರುತ್ತೆ, ಹಾಗಂತ ಆ ವಿಡಿಯೋದಲ್ಲಿ ಇರುವಂತದ್ದು 100% ಸುಳ್ಳು ಅಂತಾನು ಹೇಳಕ್ಕಾಗಲ್ಲ, 100% ಸತ್ಯ ಅಂತಾನು ಹೇಳೋದಕ್ಕಾಗೋದಿಲ್ಲ. ಒಂದು 60-70% ಸತ್ಯ ಆದ್ರೆ ಇನ್ನೊಂದು 30% ಸುಳ್ಳು ಇದ್ದೇ ಇರುತ್ತೆ. ಇನ್ನ ಎಷ್ಟೋ ಜನ ಏನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವ್ರ ಲೈಫ್ಗೋಸ್ಕರ. ಅದೇ ಮೊದಲೇ ಹೇಳಿದೆ, 100ರಲ್ಲಿ 2 ಸತ್ಯವಂತರಿದ್ರು. ಈ 98 ಜನದಿಂದ ಆ ಸತ್ಯವಂತರು ಕೂಡ ಮುಚ್ಚೋಗೋಕೆ ಆಗೋಗಿದೆ. ಅಂತ ಪರಿಸ್ಥಿತಿಯಿಂದ ನಾವು ಬದುಕ್ತಾ ಇದ್ದೀವಿ. ನಲ್ಲಿ ದುಡ್ಡುಗೋಸ್ಕರ ಜನ ಏನೇನೋ ಹೇಳ್ತಾ ಇದಾರೆ, ಅದನ್ನ ಕೇಳ್ಕೊಂಡು ನೀವು ಆ ದಾರಿನಲ್ಲಿ ಹೋಗಿ ಕಷ್ಟಗಳ ಅನುಭವಿಸ್ಬಿಟ್ಟು ಕೊನೆಗೆ ಹೋಯ್ತಲ್ಲಪ್ಪ ನಂದು ಅಂತ ಯೋಚನೆ ಮಾಡೋದಕ್ಕೆ ಮುಂಚೆ ಒಂದ್ ಸ್ವಲ್ಪ ಯೋಚನೆ ಮಾಡಿ ಹುಷಾರ್. ಯಾಕೆ ಅಂದ್ರೆ ಈ ತರ ವಿಷಯಗಳು 108 ಬರ್ತಾ ಇರುತ್ತೆ ಯೂಟ್ಯೂಬ್ ಅಲ್ಲಿ, ಅಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಗೆ ಹಿಂದೆ ಓಡಿಸ್ತಾ ಇದೀನಿ, ಪಾಕಿಸ್ತಾನ ಪುಡಿ ನೇರ ಪ್ರಸಾರ ಈ ತರದ್ದೆಲ್ಲ ನಡೀತಾ ಇರುತ್ತೆ. ಇದೆಲ್ಲ ವಿಡಿಯೋಗಳಲ್ಲಿ ಆಗ್ತಾ ಇರ್ತಾರೆ. ಹೌದು ಆಗುತ್ತೆ, ಅದ್ರಲ್ಲಿರುವಂತ ಸತ್ಯ ತಿಳ್ಕೊಳ್ಳಿ, ವಿಷಯ ತಿಳ್ಕೊಳ್ಳಿ. ಅದನ್ನ ಬಿಟ್ಟು ನಾವ್ ಯಾರೋ ಹೇಳಿದಂಗೆ ಕೇಳಿದ್ವಿ, ಒಬ್ರು ಗುರೂಜಿ ಬಂದ್ರು ನಮ್ಗೆ ಈ ತರ ಹೇಳಿದ್ರು, ಇದರಿಂದ ನಮ್ ಲೈಫ್ ಬದಲಾಗುತ್ತೆ ಅನ್ಕೊಂಡು ದುಡ್ಡು ಕೊಡ್ವಿ ಕಳ್ಕೊಂಡ್ವಿ ಅನ್ನೋದಕ್ಕಿಂತ ಅವ್ರು ಹೇಳ್ತಾ ಇರೋದು ಸರಿಯಾಗಿದೆ. ಅವ್ರು ದುಡ್ಡು ಕೊಡಿ ಅಂದ್ರೆ ಯಾಕೆ ಕೊಡ್ಬೇಕು ಅಂತ ಒಂದ್ಸಲ ಯೋಚನೆ ಮಾಡಿ. ಅದೇ ಒಂದ್ 4 ಜನಕ್ಕೆ ಅನ್ನ ಹಾಕೋದಕ್ಕೆ ದುಡ್ಡು ಕೊಡಿ ಅಂತ ಕೇಳಿದ್ರೆ ತಲೆ ಕೆಡಿಸ್ಕೋಬೇಡಿ. ಅನ್ನದಾನಕ್ಕೆ ನೀವು ಹೋಗಿ ಸಹಾಯ ಮಾಡಿ, ಜೊತೆಗೆ ನಿಂತು ಕೈ ಹಾಕಿ ಕೆಲಸ ಮಾಡಿ. ಒಂದೊಳ್ಳೆ ಕಾರ್ಯ, ಒಂದು ಆಶ್ರಮ ಕಟ್ತಾ ಇದ್ದಾರೆ, ಎಕ್ಸಾಂಪಲ್ ಒಂದು ವೃದ್ಧಾಶ್ರಮ ಕಟ್ತಾ ಇದ್ದಾರೆ, ಒಂದು 4 ಜನಕ್ಕೆ ಆಶ್ರಯ ಕೊಡೋದಕ್ಕೆ ಹೋಗಿ ನೀವು ಕೈ ಹಾಕಿ, ಅದರಲ್ಲಿ ಬಂಡವಾಳ ಹಾಕಿ ಒಂದು 4 ಜನಕ್ಕೆ ಸಹಾಯ ಆಗುತ್ತೆ. ಒಂದು ಗುರುಕುಲ ಕಟ್ತಾ ಇದ್ದಾರೆ, ನೀವು ಅದರಿಂದ ಕೈ ಜೋಡಿಸಿ ಒಂದು 4 ಜನಕ್ಕೆ ವಿದ್ಯೆ ಸಿಗುತ್ತೆ. ಅದನ್ನ ಬಿಟ್ಟು ಈ ರೀತಿ ಇದನ್ನ ಮಾಡಿದ್ರೆ ನೀವು ಬೆನಿಫಿಟ್ ಸಿಗುತ್ತೆ, ನೀನ್ ಮುಂದಿನ ಜನ್ಮದಲ್ಲಿ ಈ ತರ ಹುಡ್ತೀಯ ಅಂದಾಗ ಒಂದ್ಸಲ ಯೋಚನೆ ಮಾಡಿ ಅಂತ ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವುದೇ ಆದ್ರೂ ನಿಮ್ ದುಡ್ಡು ನಿಮ್ ಇಷ್ಟ. ಎಷ್ಟೋ ಮೀಡಿಯಾಗಳು ಸತ್ಯ ಹೇಳೋ ಕೆಲಸ ಮಾಡ್ತಾ ಇದೆ, ಎಷ್ಟೋ ಮೀಡಿಯಾಗಳು ಅವರ ಹೊಟ್ಟೆಪಾಡಿಗೋಸ್ಕರ ಸುಳ್ಳನ್ನ ಬಟ್ಟೆ ಹಾಕಿ ಮುಚ್ಚಿ ನಮಗೆ ಸತ್ಯ ಅಂತ ತೋರಿಸ್ತಾ ಇದೆ. ಅದನ್ನ ಮಾತ್ರ ಅರ್ಥ ಮಾಡ್ಕೊಳ್ಳಿ. ಹಿಂದೆ ಇರೋದು ನಿಮ್ಗೆ ಸ್ಯಾಂಪಲ್ ಅಷ್ಟೇ. ಇನ್ನ ಈ ತರದ ಎಷ್ಟೆಷ್ಟೋ ವಿಷಯಗಳಿದೆ ಎಚ್ಚರಿಸುವಂಥದ್ದು. ಎಚ್ಚರಿಸ್ತಾ ಇರ್ತೀವಿ, ಎಚ್ಚೆತ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.